ಗುರುಪೂರ್ಣಿಮೆಯ ಪವಿತ್ರತೆ ಏನು ಗೊತ್ತಾ? ಗುರುವಿಗೆ ಪ್ರಣಾಮ ಸಲ್ಲಿಸುವ ಪವಿತ್ರ ದಿನವೇ ಗುರುಪೂರ್ಣಿಮೆ. ಅಜ್ಞಾನದ ಕತ್ತಲೆ ಸರಿಸಿ ಜ್ಞಾನ ಜ್ಯೋತಿ ಬೆಳಗುವ ಗುರುಪೂರ್ಣಿಮೆ. ಪ್ರಥಮ ಗುರು ವೇದವ್ಯಾಸರ ಸ್ಮರಣಾರ್ಥದ ಪವಿತ್ರ ದಿನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರಃ. ಗುರುವಿನ ಆಶೀರ್ವಾದವೇ ಯಶಸ್ಸಿನ ಮೂಲ ಸೂತ್ರ. ಗುರು ಶಿಷ್ಯ ಪರಂಪರೆಯ ಸನಾತನ ಪಯಣ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಹೌದು, ದೇವರಿಗಿಂತಲೂ ಗುರು ಶ್ರೇಷ್ಠನೆಂದು ನಮ್ಮ ಅನೇಕ ಧರ್ಮ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಯಾಕೆ ಗೊತ್ತಾ? ದೇವರು ನಮಗೆ ಜನ್ಮ ನೀಡಬಹುದು, ಆದರೆ ಆ ಜನ್ಮಕ್ಕೊಂದು ಸಾರ್ಥಕತೆ, ಜೀವನಕ್ಕೊಂದು ಸರಿಯಾದ ದಾರಿ ತೋರಿಸುವವನೇ ಗುರು. ನಮಗೆ ಭಗವಂತನ ದರ್ಶನ ಮಾಡಿಸುವುದೇ ಗುರು. ಗುರುವಿನ ಆಶೀರ್ವಾದವಿಲ್ಲದೆ ಯಾರೂ ಜ್ಞಾನದ ಶಿಖರವನ್ನ ತಲುಪಲು ಸಾಧ್ಯವಿಲ್ಲ. ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನ ಎಂಬ ಕತ್ತರಿಯನ್ನ ಓಡಿಸಿ ಜ್ಞಾನ ಎಂಬ ಬೆಳಕನ್ನ ಬೆಳಗಿಸುವ ಪರಮ ಶಕ್ತಿಯೇ ಗುರು. ಗುರುವಿನ ಕೃಪೆ ಇದ್ರೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ. ಗುರು ಎಂದರೆ ಕೇವಲ ಶಾಲೆಯಲ್ಲಿ ಪಾಠ ಹೇಳಿಕೊಡುವ ಶಿಕ್ಷಕ ಮಾತ್ರವಲ್ಲ. ಜೀವನದ ಪ್ರತಿಯೊಂದು ಹಂತದಲ್ಲೂ ನಮಗೆ ಸರಿ ತಪ್ಪಿನ ಅರಿವು ಮೂಡಿಸುವ ಪ್ರತಿಯೊಬ್ಬರೂ ಗುರುವೇ. ತಾಯಿ ನಮ್ಮ ಮೊದಲ ಗುರುವಾದ್ರೆ ತಂದೆ ಎರಡನೇ ಗುರು. ತದನಂತರ ನಮ್ಮನ್ನ ಸರಿದಾರಿಯಲ್ಲಿ ನಡೆಸುವ ಪ್ರತ್ಯಕ್ಷ ಹಾಗೂ ಪರೋಕ್ಷ ಗುರುಗಳಿಗೆ ಶಿರಬಾಗುವ ದಿನವೇ ಈ ಗುರುಪೂರ್ಣಿಮೆ. ಹೌದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ನೀಡಿದ ಸ್ಥಾನ ಉನ್ನತವಾದದ್ದು. ಅಮ್ಮ ಜನ್ಮ ನೀಡಿದ್ರೆ ಗುರು ಜೀವನದ ದಾರಿ ತೋರಿಸುತ್ತಾನೆ. ಗುರು ಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ನಮಗೆ 4 ವೇದಗಳನ್ನ, ಮಹಾಭಾರತವನ್ನ ನೀಡಿದ ಮಹರ್ಷಿ ವೇದವ್ಯಾಸರು ಜನಿಸಿದ ಪವಿತ್ರ ದಿನವಿದು. ವ್ಯಾಸರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರೊಬ್ಬ ಜ್ಞಾನಸಾಗರ. ಮಾನವ ಕುಲಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಸತ್ಯವನ್ನ ಬೋಧಿಸಿದ ಜಗದ್ಗುರು ವೇದವ್ಯಾಸರು. ಇಂದಿನ ದಿನ ವ್ಯಾಸರ ಪಾದ ಕಮಲಗಳಿಗೆ ನಮಸ್ಕರಿಸಿ ಜ್ಞಾನದ ದಾರಿಯಲ್ಲಿ ಸಾಗುವ ಸಂಕಲ್ಪ ಮಾಡುವುದೇ ನಿಜವಾದ ಗುರುವಂದನೆ. ಶೃಂಗೇರಿಯಿಂದ ಹಿಡಿದು ಉಡುಪಿಯ ಅಷ್ಟಮಠಗಳವರೆಗೆ, ಸಿದ್ಧಗಂಗಾ ಕ್ಷೇತ್ರದಿಂದ ಹಿಡಿದು ಮಂತ್ರಾಲಯದ ರಾಯರ ಮಠದವರೆಗೆ ಸಾಲು ಸಾಲು ಭಕ್ತರು ತಮ್ಮ ಪೂಜ್ಯ ಗುರುಗಳ ದರ್ಶನ ಪಡೆಯುತ್ತಾರೆ. ಸೃಷ್ಟಿಯ ಸತ್ಯವನ್ನ ಜಗತ್ತಿಗೆ ಸಾರಿದ ಸಂತರು ನಮಗೆ ಸದಾ ಪ್ರೇರಣೆ. ಗುರು ಇಲ್ಲದೆ ಮುಕ್ತಿ ಇಲ್ಲ ಎಂದರು ಪುರಂದರದಾಸರು. ಯಾವಾಗ ಶಿಷ್ಯನು ಸಿದ್ಧನಾಗ್ತಾನೋ ಅವಾಗ ಗುರು ತಾನಾಗಿಯೇ ಒಲಿಯುತ್ತಾನೆ ಎಂಬ ನಾಣ್ಣುಡಿ ಇದೆ. ನಮ್ಮೊಳಗಿನ ಅಹಂಕಾರವನ್ನ ಅಳಿಸಿ ವಿನಮ್ರತೆಯನ್ನ ತರುವುದೇ ಗುರುಕೃಪೆ. ಗುರುಪೂರ್ಣಿಮೆ ಎಂದ್ರೆ ಕೇವಲ ಒಂದು ಹಬ್ಬವಲ್ಲ, ಅದೊಂದು ಭಕ್ತಿ ಪೂರ್ವ ಸಮರ್ಪಣಾ ದಿನ. ಗುರುಪೂರ್ಣಿಮೆಯ ಈ ಪವಿತ್ರ ದಿನದಂದು ಗುರುಗಳನ್ನ ಪೂಜಿಸೋದ್ರಿಂದ ನಮಗೆ ಸಕಲ ಜ್ಞಾನ ಸಂಪತ್ತು ಲಭಿಸುತ್ತದೆ ಎಂಬುದು ನಂಬಿಕೆ. ಈ ವಿಶೇಷ ದಿನದಿಂದಲೇ ವಿವಿಧ ದೇವಾಲಯಗಳ, ಮಠಗಳ ಪೀಠಾಧಿಪತಿಗಳು ಹಾಗೂ ಸನ್ಯಾಸಿಗಳು ಚಾತುರ್ಮಾಸ ದೀಕ್ಷೆಯನ್ನ ತೊಡುತ್ತಾರೆ. ಮುಂಬರುವ 4 ತಿಂಗಳುಗಳ ಕಾಲ ಅವರು ಒಂದೇ ಸ್ಥಳದಲ್ಲಿದ್ದು ತಪಸ್ಸು, ಜಪ ಮತ್ತು ದೀಕ್ಷೆಯನ್ನ ತೊಡಗಿಸಿಕೊಳ್ತಾರೆ. ಆಷಾಢ ಮಾಸದ ಮೊದಲ ಏಕಾದಶಿ ಕಳೀತಾ ಇದ್ದಂತೆ ಬರುವುದೇ ಅತ್ಯಂತ ಪವಿತ್ರವಾದ ದಿನ, ಅದೇ ಗುರುಪೂರ್ಣಿಮೆ. ಇಂದು ನಿಮ್ಮ ದೀಕ್ಷಾ ಗುರುಗಳು, ಧರ್ಮ ಗುರುಗಳು ಅಥವಾ ಮಾರ್ಗದರ್ಶಕರಿಗೆ ಪಾದಪೂಜೆ ಮಾಡಿ ವಸ್ತ್ರ, ಫಲ, ತಾಂಬೂಲ ನೀಡಿ ಆಶೀರ್ವಾದ ಪಡೆದರೆ ಶುಭವಾಗಲಿದೆ. ಅಷ್ಟೇ ಅಲ್ಲ, ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿ, ಮಹಾಶಿವನನ್ನ ಪೂಜಿಸಿದ್ರೆ ಶುಭವಾಗಲಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಗುರುವಿನ ರೂಪ ಬದಲಾಗಿದೆ, ಆದರೆ ಜಾಗ ಬದಲಾಗಿಲ್ಲ. ಇಂಟರ್ನೆಟ್, ಗೂಗಲ್, AI ನಮಗೆ ಮಾಹಿತಿ ಕೊಡಬಹುದು, ಆದರೆ ಜ್ಞಾನವನ್ನ ಕೊಡುವುದು ಒಬ್ಬ ಜೀವಂತ ಗುರು ಮಾತ್ರ. ಜ್ಞಾನಕ್ಕಿಂತ ದೊಡ್ಡ ನಿಧಿ ಇಲ್ಲ, ಗುರುವಿಗಿಂತ ದೊಡ್ಡ ಬಂಧುವಿಲ್ಲ. ನಮ್ಮ ಬಾಳಿನ ಅಜ್ಞಾನವೆಂಬ ಕತ್ತಲೆಯನ್ನ ಓಡಿಸಿ ಸುಜ್ಞಾನದ ದೀಪ ಹಚ್ಚಿದ ಎಲ್ಲಾ ಶಿಕ್ಷಕರಿಗೆ, ತಾಯಿ ತಂದೆಯರಿಗೆ, ಆಧ್ಯಾತ್ಮಿಕ ಗುರುಗಳಿಗೆ ಹಾಗೂ ಜೀವನದ ಹಾದಿಯಲ್ಲಿ ಪಾಠ ಕಷ್ಟಗಳನ್ನು ಕಲಿಸಿದ ಪ್ರಕೃತಿಗೆ ಈ ಶುಭ ದಿನದಂದು ಸಾಷ್ಟಾಂಗ ನಮಸ್ಕಾರಗಳು.
ಆಂಜಿ ನಾಗಲಮಡಿಕೆ ಸ್ಪೆಷಲ್ ಬ್ಯೂರೋ ಅಶ್ವವೇಗ ನ್ಯೂಸ್.